So I will just sneak in one interesting question here. Okay, so we are talking about 250, 280, right? So how does it help cricket? Is it good for cricket? Is it bad for cricket? What are your thoughts? Good only, no? Good. Good for batsmen, Yeah. but for bowlers, See, batsmen ಅದೇ ನಿನ್ ಟ್ಯಾಲೆಂಟ್ ಅಪ್ಪ. ನಿನ್ ಟ್ಯಾಲೆಂಟ್ ಮೇಲೆ ಹೋಗ್ಬೇಕು ಅಷ್ಟೇ. ಇವಾಗ ಯಾವ ಬೌಲರ್ಸ್ ಹಂಗಂತ ಏನು ಹೊಡಿಬಾರ್ದ? ಹೊಡೆಯೋದ್ ಬಗ್ಗೆ ನಾನು ಏನ್ ಹೇಳ್ತಿಲ್ಲಪ್ಪ. ಬೂಮ್ರಾನು ಕಷ್ಟ ಪಡ್ತಾ ಇದ್ದಾನೆ ಈ ಫ್ಲಾಟ್ ಟ್ರ್ಯಾಕ್ ಮತ್ತೆ ಎಕ್ಸ್ಟ್ರಾ ಸೂಪರ್ ಸಬ್ ಇಂದ. ಅಲ್ಲ ಬಾಸ್, ಸಿಂಪಲ್ ಬಾಸ್. ನೀನ್ ಬಾಲ್ ಕೊಟ್ರೆ ನೀನ್ ಚೆನ್ನಾಗ್ ಮಾಡ್ಬೇಕು, ಬ್ಯಾಟ್ ಕೊಟ್ರೆ ಚೆನ್ನಾಗ್ ಆಡ್ಬೇಕು, ಅಷ್ಟೇನೆ ಇರೋದು ಕ್ರಿಕೆಟ್. ಪಿಚ್ ನಾನ್ ಪ್ರಿಪೇರ್ ಮಾಡ್ಬಿಟ್ಟು ಪಿಚ್ ಮಾಡಿ ಇವಾಗ ಬೌಲರ್ಸ್ ಅದೊಂದು ಚಾಲೆಂಜ್ ಅಲ್ವಾ? ಇವಾಗ ಅದಕ್ಕೂ ರೆಡಿ ಆಗ್ತಾರೆ ಬೌಲರ್ಸ್. ಬರೀ ಬೌಲರ್ಸ್ಗೆ ಚಾಲೆಂಜ್ ಇರೋದು, ಬ್ಯಾಟ್ಸ್ಮನ್ ಜಾಸ್ತಿ ಕರೆಕ್ಟ್ ಬಾ. ಸಿ IPL ಬಂದ್ಬಿಟ್ಟು ಆಬ್ವಿಯಸ್ಲಿ ಇನ್ನೇನು ಎಂಟರ್ಟೈನ್ಮೆಂಟ್ ಅಷ್ಟೇ. ನೀನ್ ಅಲ್ಲಿ 120, 130 ನೋಡ್ತಾ ಇರ್ತಾರ, ಯಾರು ನೋಡಲ್ಲ ಮ್ಯಾಚ್. ಅಟ್ಲೀಸ್ಟ್ 200 ಅಟ್ಲೀಸ್ಟ್ ತಗೊಂಡ್ಬರ್ಬೋದಲ್ಲ ಇವರೆಲ್ಲ. T20 ಎಂಟರ್ಟೈನ್ಮೆಂಟ್ ಅಷ್ಟೇ ಬಿಟ್ಬಿಟ್ರಿ. ಅದು T20 ಎಂಟರ್ಟೈನ್ಮೆಂಟ್, ಪ್ಯೂರ್ ಎಂಟರ್ಟೈನ್ಮೆಂಟ್. ಅದು IPL ಪ್ಯೂರ್ ಎಂಟರ್ಟೈನ್ಮೆಂಟ್ ಅಷ್ಟೇ. ನೀನ್ ಎಂಡ್ ಆಫ್ ದ ಡೇ 11 ಗಂಟೆವರೆಗೂ ನೀನ್ ಟಿವಿಲಿ ನೋಡ್ಬೇಕು, ನೆಕ್ಸ್ಟ್ ಡೇ ನೀನು ಮ್ಯಾಚ್ ನೋಡ್ಬೇಕು. ಆತರ ಕ್ರೇಜ್ ಮಾಡ್ತಾರೋ ಅದಕ್ಕೆ